ಅನ್ನೋದಿಂದ ಓದಿ. ಚೆನ್ನಾಗಿ ಗಮನಿಸ್ಕೊಳ್ಳಿ. ಆತನ ಆಜ್ಞೆಯಲ್ಲಿ ಅಜ್ಞಾನಂದ ಪಡುವವನು ಧನ್ಯನು, ಆಜ್ಞೆಯನ್ನು ಪಾಲಿಸುವವನು ಧನ್ಯನು. ಏನು ಆತನ ಆಜ್ಞೆ ಅಂತ ನಾವು ನೋಡುವಾಗ ಅವರುடைய கட்டளை எதுன்னு நாம் வேதத்தில் பார்க்கும்போது ஓதி. ಚೆನ್ನಾಗಿ ಗಮನಿಸ್ಕೊಳ್ಳಿ. ನಾನಿಲ್ಲದಿರೆ ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗೆ ನೀರಿನಲ್ಲಾಗಲಿ ಇರುವ ಯಾವ ಸ್ವರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಚೆನ್ನಾಗಿ ಗಮನಿಸ್ಕೊಳ್ಳಿ, ಅವುಗಳಿಗೆ ಅಡ್ಡ ಬೀಳಬಾರದು ಅಂದ್ರೆ ಮುಗಿಲಬಾರದು. ಏನೋ ಹೋಗಿ ಕರ್ಪೂರ ಬತ್ತಿ ಎಲ್ಲ ತಗೊಂಡೋಗಿ ಮಾಡ್ತಿರಲ್ಲ, ಅದು ಮಾಡಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನಿನಗೆ ಅಲ್ಲ, ನನಗೆ ಸಲ್ಲತಕ್ಕ ಎಷ್ಟರಲ್ಲಿದ್ದೀರಾ? 5. ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸನಾದದರಿಂದ ನನ್ನನ್ನು ದೋಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರುತ್ತೆ. ಹಲ್ಲೆಲೂಯಾ, ಬರುತ್ತೆ. ಯಾಕಂದ್ರೆ ಆತನಿಗೆ ಕೊಡಬೇಕಾಗಿರುವ ಘನತೆಯನ್ನು ನಾವು ಕೊಡದಿರ ಬೇರೆ ಇದಕ್ಕೆ ಕೊಡೋಕೆ ಹೋದ್ರೆ ಅದು ನಮಗೆ ಶಾಪವಾಗಿ ಮಾರಲ್ಪಡುತ್ತೆ. ಚೆನ್ನಾಗಿ ಗಮನಿಸ್ಕೊಳ್ಳಿ. ದೇವರಿಗೆ ಕೊಡಬೇಕಾಗಿದ್ದ ಘನತೆಯನ್ನು ಇನ್ನು ಅನ್ಯ ವಿಗ್ರಹಗಳ ಮುಂದೆ ಹೋಗಿ ನೀವು ಕೊಡುವುದಾದರೆ ಅದು ಶಾಪವಾಗಿ ಮಾರ್ಪಡುತ್ತೆ. ಅದು 1-2 ದಿನ ಅಲ್ಲ, 3-4 ತಲೆಮಾರು. ಹಂಗಂದ್ರೆ ನಿನ್ನ ಮಗ ಅವನಿಗೆ ಮಗ ಹಂಗೆ ಹೋಗ್ತಾ ಇರ್ತದೆ ಒಂದು ಶಾಪ. ಹಲ್ಲೆಲೂಯಾ. ಈ ವಿಷಯದಲ್ಲಿ ದೇವರು ಏನ್ ಮಾಡಲ್ಲ, ಎಕ್ಸ್ಕ್ಯೂಸ್ ಕೊಡಲ್ಲ. ಈ ಶಾಪ ಅದೇ ಆತನಿಗೆ ಕೊಡುವಂತ ಘನತೆಯನ್ನು ಕೊಡದಿರ ಇರುವವರಿಗೆ ಈ ಶಾಪ ಮಾತ್ರ ಮಾರಲ್ಲ. ಯೇಸು ಶಿಲುಬೆಯಲ್ಲಿ ಶಾಪ ತೆಗೆದಿರ್ಬೋದು, ಆ ಶಾಪ ನೀಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಾವು ಯೇಸುವನ್ನು ವಿಶ್ವಾಸಿಸಿದ್ರೇನೆ ಆ ಶಾಪ ನಮ್ಮಿಂದ ಹೋಗೋದು. ನಾವು ಯೇಸುವನ್ನು ವಿಶ್ವಾಸಿಸಿಲ್ಲ ಅಂದ್ರೆ ಆ ಶಾಪ ಏನಾಗುತ್ತೆ, ಹಾಗೆ ಇರುತ್ತೆ. ಅವು ನಮ್ಮಲ್ಲಿ ಆ ವಿಶ್ವಾಸ ಪೂರ್ತಿಯಾಗಿರುವುದಾದ್ರೆ ನಾವು ಯಾವುದಕ್ಕೂ ತಲೆ ಹಾಕಲ್ಲ. ದೇವರು ಒಬ್ಬನೇ ಅಂತ ನಾವು ದೇವರಲ್ಲಿ ಏನಾಗಿರ್ತೀವಿ, ವೃದ್ಧಿಯಾಗಿರುವಾಗ ಆ ಶಾಪ ನೀಗುತ್ತೆ. ಇಲ್ಲ ಅಂದ್ರೆ ಅದು 3-4 ತಲೆವರೆಗೂ ಓಡಿಸ್ಕೊಂಡ್ ಬರ್ತಾ ಇರ್ತದೆ. ಚೆನ್ನಾಗಿ ಗಮನಿಸ್ಕೊಳ್ಳಿ. ಓದಿ. ಆತನ ಆಜ್ಞೆ ಏನು? ನೋಡಿ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 1000 ತಲೆವರೆಗೆ ದಯ ತೋರಿಸುವನು. ಶಾಪ 4 ತಲೆವರೆಗೂ ಇದೆ, ಆದ್ರೆ ಆಶೀರ್ವಾದ 1000 ವರ್ಷವೂ ಇದೆ. ಆಮೇಲೆ ಇಲ್ವಾ? ಗೊತ್ತಿಲ್ಲ, ಅರ್ಥ ಆಗಿಲ್ಲ ನಿಮಗೆ ಶಾಪ ಬರೀ 4 ಜನರೇಷನ್, ಆದ್ರೆ ಆಶೀರ್ವಾದ 1000 ಜನರೇಷನ್ ಇದೆ. ಕರಗಳ ತಟ್ಟಿ ದೇವರ ನಾಮದಿಂದ ಆಶೀರ್ವಾದ 1000 ದೊಡ್ಡದು, 4 ದೊಡ್ಡದು, 1000 ದೊಡ್ಡದು. ಹಲ್ಲೆಲೂಯಾ. ಈ 1000ನ ಕಳೆದುಕೊಂಡು ಯಾಕೆ 4 ಶಾಪದಲ್ಲಿ ಹೋಗಿ ಬೀಳಕ್ಕೆ ಹೋಗ್ತೀರಾ? ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸ್ಕೊಳ್ಳಿ. ಆತನ ಆಜ್ಞೆ ಇದು, ಆತನು ಕೊಟ್ಟಂತ ನುಡಿ. ಏನ್ ಹೇಳ್ತಾರೆ? ಆಜ್ಞೆ, ಕಟ್ಟಲೆ. ಅವ್ರ போட்ட கட்டளை மோதி போடுவார். ஞாயிற்றுக்கிழமை யாரும் வீட்டை விட்டு வெளியே வரக்கூடாது, வரக்கூடாது. வந்தா என்ன விழுவோம்? திறமடி விழுவோம். இது முடிவுதா இல்லையா? லாக்டவுன்ல அச்சாங்களே இல்லையா? எத்தனை பேர் அடிவாங்க நாங்கள் வெளியே வந்து இல்லையா? அது கட்டளை. இந்த உலகத்தின் ராஜாவே கட்டளை போடுமா, அந்த கட்டளையை நிறைவேற்றுகிறாங்களே. உன்னையும் என்னையும் இந்த உலகத்தையே உருவாக்குன தேவன் கட்டளை போட்டா அந்த கட்டளை பிரகாரம் நடக்கணும். அப்பதான் ಆಶೀರ್ವಾದ. ಆಮೇಲೆ ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎಲ್ಲಿನೂ ನೀನು ಎತ್ತಬಾರದು. ಹಲ್ಲೆಲೂಯಾ. ನೋಡ್ಕೊಂಡ್ಬಿಡೋಣ. ಆಮೇಲೆ ಇಲ್ಲ, ಅವರಿದ್ದಾರೆ, ಅವರು ಜೀವಂತವಾಗಿದ್ದಾರೆ. ಅವ್ರ ಮಗನನ್ನು ನನ್ನ ಶಾಪ ಪಾಪದಿಂದ ನೀಗಿಸುವುದಕ್ಕಾಗಿ ಅವ್ರ ಮಗ ಯೇಸುವನ್ನು ಲೋಕಕ್ಕೆ ಕಳಿಸಿದ್ದಾರೆ. ಆತನೇ ದೇವರು ಅಂತ ನೀನು ವೃದ್ಧಿಯಾಗಿ ಹೇಳಬೇಕು. ಆತನ ನಾಮವನ್ನು ಎಲ್ಲಿ ದೋಷಣೆಗೆ ತರಬಾರದು.
ಯೆಹೋವನು ಹಾ ತನ್ನ ಹೆಸರನ್ನು ಆತನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಬಿಡುವುದಿಲ್ಲ. ಚೆನ್ನಾಗಿ ಗಮನಿಸ್ಕೊಳ್ಳಿ ಈ ವಿಷಯಗಳು. ಇದು ಆಜ್ಞೆ, ಇದು ಬಿದ್ದು ಹೋಗಿಲ್ಲ, ಇದು ಹಾಗೆ ಇದೆ. ಹಲ್ಲೆಲೂಯಾ. ಆಮೇಲೆ ಸಬ್ಬತ್ ದಿನವನ್ನು ನೋಡಿ, ಸಬ್ಬತ್ತು ದಿನ ಹಂಗಂದ್ರೆ ಭಾನುವಾರ, ಸಂಡೇಸ್, ದೇವರ ಪರಿಶುದ್ಧ ಆರಾಧನೆ ದಿನವನ್ನು ದಿನವೆಂದು ಅದು ದೇವರ ದಿನ. ನಾನು ಹೋಗ್ತಾ ಇದ್ದೀನಿ ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರ ನಾಮ ಮಹಿಮೆ ಪಡಿಸುವುದಕ್ಕಾಗಿ. 6 ದಿನವು ನನ್ನ ಕುಟುಂಬವನ್ನು ಪೋಷಿಸಿ ಮಾಡುವಂತ ಕೆಲಸ, ಕೈ ಪ್ರಕಾಶ. ನಾವು ಹೋಗುವಾಗ ಬರುವಾಗ ಯಾವುದೇ ಆಪತ್ತು ವಿಪತ್ತು ಇಲ್ದಿರ ದೇವರು ನನ್ನ ಕಾದಿರಲ್ಲ. ಅದಕ್ಕಾಗಿ ನಾನು ಹೋಗಿ ಅಲ್ಲಿ ವಂದನೆಯನ್ನು ಸಲ್ಲಿಸುವುದಕ್ಕಾಗಿ ಹೋಗ್ತೇನೆ. ಅಲ್ಲಿ ಹಾಡಾಡಿದ್ರಿ, ವಂದನಾಲು ವಂದನಾಲಯ, ಶತಕೋಟಿ ಅಂದ್ರೆ ಕೋಟ್ಯಾದ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಹೋಗುತ್ತೇನೆ. ಆ ಸಬ್ಬತ್ತು ದಿನವನ್ನು ನಾನು ಆಚರಿಸುತ್ತೇನೆ. ಯಾಕೆ? ಆತನು ಜೀವವುಳ್ಳ ದೇವರಾಗಿರ್ತಾರೆ. ಆಚರಣೆಗೆ ತರುವುದಕ್ಕೆ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೀವು 6 ದಿನ ಹೋಗಿ ನೈಟು ಹಗಲು ದುಡೀರಿ, ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಆ ಭಾನುವಾರ ಮಾತ್ರ ಮಿಸ್ ಮಾಡಬಾರ್ದು. ನೀವು ಭಾನುವಾರ ಮಿಸ್ ಮಾಡಿದ್ರೆ ಆ ದೇವರನ್ನೇ ನೀವು ತಳ್ಳಿದಾಗಾಯ್ತು. ದೇವರು ಏನ್ ಮಾಡ್ತಾರೆ ಗೊತ್ತಾ? ಯಾರು ದೇವರನ್ನು ತಳ್ಳುತ್ತಾರೋ ಅವರನ್ನು ದೇವರು ಬಿಟ್ಬಿಡ್ತಾರೆ. ಚೆನ್ನಾಗಿ ಗಮನಿಸ್ಕೊಳ್ಳಿ. ಈ ಲೋಕದ ಆಸೆ ಪಾಸೆಗಳಿಗೋಸ್ಕರ ನೀವು ದೇವರನ್ನು ತೊರೆಯಕ್ಕೆ ಹೋಗ್ಬೇಡಿ. ಏನೇ ಇರಲಿ, ಓನರ್ಗೆ ಹೇಳಿ, சார் நான் சர்ச்சுக்கு போனோம், ஆண்டவர் அவருடைய இருதயத்தில் பேசுவார். யாருடைய இருதயத்தில்? ஓனர் எழுதுற அம்புடா ஏசுடா அவரு. அப்புறமா உனக்கு எதனா ஆயிடப்போது பயம் வந்துடும் ஓனர்களுக்கு, சிலருக்கு. அல்லேலூயா. அனுப்பிச்சு விட்டுருவாங்க, போங்கம்மா ஃபர்ஸ்ட் நீங்க நைட். நீங்க சொல்றது உங்க கடமை. அவங்க அம்புறது அம்பாதது அது தேவன் பார்த்துக்குவார். அல்லேலூயா. ಪ್ರೈಸ್ ಅಲ್ಲ. 6 ದಿವಸಗಳಲ್ಲಿ ಪಾರಗ 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ಯಾವ